ವೀಕ್ಷಕರಿಗೆ ಟೋಕಿಯೋದಿಂದ ನಮಸ್ಕಾರ. ನಾನಿವತ್ತಿನ ದಿನ ಡಿಫೆನ್ಸ್ ಸ್ಟಾಕ್ಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಬಂದು ಆಗಸ್ಟ್ 30 ಏಪ್ರಿಲ್ 30 ಈ ಒಂದು ವಾರ ಏನಿದೆ, ಏಪ್ರಿಲ್ 28, 29, 30 ಏನಿದೆ, ಈ ಒಂದು 3 ದಿನದಲ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಹೋದ ವಾರ ಬಂದು ಈ ಕಾಶ್ಮೀರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಸೊ ಟೆರರಿಸ್ಟ್ ಅಟ್ಯಾಕ್ ಆದಾಗಲಿಂದ ಏನಿದೆ, ಗೌರ್ಮೆಂಟ್ ಅವರು ಈ ಡಿಫೆನ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಡಿಫೆನ್ಸ್ ಸ್ಟಾಕ್ಗಳೇನಿದ್ದಾವೆ, ಆ ಡಿಫೆನ್ಸ್ ಸ್ಟಾಕ್ಗಳದ್ದು ವ್ಯಾಲ್ಯೂ ತುಂಬ ಜಾಸ್ತಿ ಆಗ್ತಾಯಿದೆ. ಈ ವಾರ ಏನಿದೆ, ಈ ವಾರದಲ್ಲೇ 5% ಜಾಸ್ತಿ ಆಯಿತು ಅಂತ ಕೇಳಿಬಂದಿದೆ. ನಮ್ಮ ಕನ್ನಡಿಗರು ಕೂಡ ಅಲ್ಲಿ ಕಾಶ್ಮೀರದಲ್ಲಿ ಟೂರ್ಗೆ ಹೋಗಿದ್ರು. ಅವ್ರಿಗೂ ಕೂಡ ತುಂಬ ನೋವಾಗಿದೆ, ಕಷ್ಟ ಆಗಿದೆ, ಲಾಸ್ ಆಗಿದೆ. ಹಾಗಾಗಿ ಏನು ಇದು ಸ್ಟಾಕ್ ಬಗ್ಗೆ ಮಾತಾಡೋಕ್ಕೆ, ಡಿಫೆನ್ಸ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ಯಾಕೆಂದರೆ ಈ ರೀತಿ ಆಗಿರೋದ್ರಿಂದ ಡಿಫೆನ್ಸ್ ಸ್ಟಾಕ್ಗಳು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕೆ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ನೋವಾಗುತ್ತೆ. ಯಾಕೆಂದರೆ ಬೇರೆ ಜನಗಳಿಗೆ ಆಗಿರೋಂಥ ನಷ್ಟ ಏನಿದೆ, ಅಥವಾ ನಮ್ಮ ದೇಶಕ್ಕೆ ಆಗೋವಂಥ ನಷ್ಟ ಏನಿದೆ, ನಮ್ಮ ದೇಶಕ್ಕೆ ಆಗಿರೋಂಥ ನಷ್ಟ ಇದೆ. ಸೊ ಅದನ್ನು ಉಪಯೋಗಿಸಿ ಆ ಒಂದು ಏನು ವಿಷಯ ಇದೆ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಡಿಫೆನ್ಸ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋ ಒಂದು ವಿಷಯ ಒಂದು ರೀತಿ ಅಂದರೆ ನೋವಾಗುತ್ತೆ. ಒಂದು ರೀತಿ ಏನಂತಾರೆ, ಸೆಲ್ಫಿಶ್ ಅಂತ ಕೂಡ ಅನಿಸ್ಬೋದು. ಬಟ್ ಸ್ಟಾಕ್ ಮಾರ್ಕೆಟ್ ಇದೇ ರೀತಿ ವರ್ಕ್ ಆಗೋದು. ಜನರೇನಿದ್ದಾರೆ, ಅವರು ಇನ್ಫಾರ್ಮೇಷನ್ ಏನಿದೆ ಅದನ್ನು ಪ್ರೋಸೆಸ್ ಮಾಡ್ತಾರೆ, ಯಾವ ಕಡೆ ಹಾಕಬೇಕು ಅಲ್ಲಿ ತಗೊಂಡೋಗಿ ಅವರು ಇನ್ವೆಸ್ಟ್ಮೆಂಟ್, ಅವ್ರ ದುಡ್ಡೇನಿದೆ ಅದನ್ನು ಹಾಕ್ತಾರೆ. ಸೊ ಹಾಗಾಗಿ ಈಗ ಈ ರೀತಿ ಏನು ಟೆರರಿಸ್ಟ್ ಅಟ್ಯಾಕ್ ಆಗಿರೋದ್ರಿಂದ ಇನ್ನೂ ಒಂದಷ್ಟು ಪ್ಲ್ಯಾನ್ ಮಾಡಿದ್ರು ಅಂತೇಳಿ ನಿಮ್ಗೆ ಗೊತ್ತಿರೋ ಹಾಗೆ ಕಾಶ್ಮೀರದಲ್ಲಿ ಒಂದು 20-40 ಜಾಗಗಳನ್ನ ಕ್ಲೋಸ್ ಮಾಡಾಕಿದ್ದಾರೆ, ಟೂರಿಸ್ಟ್ ಹೋಗಿಲ್ಲ ಅಂತೇಳಿ. ಸೊ ಹಾಗಾಗಿ ಈ ರೀತಿ ಆದಾಗ ಸೆಕ್ಯೂರಿಟಿ ಜಾಸ್ತಿ ಮಾಡ್ತಾರೆ. ಸೊ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಅಂದರೆ ಮಿಲಿಟ್ರಿ ಎಕ್ವಿಪ್ಮೆಂಟ್ಗಳು ಬೇಕು, ಮಿಲಿಟ್ರಿ ಪ್ರಾಡಕ್ಟ್ಗಳು ಬೇಕಾಗುತ್ತೆ. ಸೊ ಹಾಗಾದಾಗ ಮಿಲಿಟ್ರಿ ಸ್ಟಾಕ್ಗಳೇನಿದ್ದಾವೆ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆರ್ಡ್ರ್ಗಳು ಜಾಸ್ತಿ ಮಾಡ್ತಾರೆ, ಎಕ್ವಿಪ್ಮೆಂಟ್ಗಳು ಜಾಸ್ತಿ ಪ್ರೊಕ್ಯೂರ್ ಮಾಡ್ತಾರೆ. ಸೊ ಆ ರೀತಿ ಆದಾಗ ಆರ್ಡ್ರ್ ಜಾಸ್ತಿ ಆದರೆ ಅವ್ರ ಸೇಲ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಸೇಲ್ಸ್ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆದರೆ ಅದು ಎಕ್ವಿಟಿ ಹೋಲ್ಡರ್ಸ್ ಏನಿರುತ್ತೆ ಅವ್ರಿಗೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಇನ್ನೂ ಜಾಸ್ತಿ ಬೆಲೆ ಕೊಡೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ HAL ಇರ್ಬೋದು, ಇನ್ನೊಂದಷ್ಟು ಡಿಫೆನ್ಸ್ ಸ್ಟಾಕ್ಗಳಿದ್ದಾವೆ. ನಾನು ನಿಮಗೆ ಬೇಕಾದ್ರೆ ಲಿಂಕ್ ಕಳಿಸ್ತೀನಿ, ಉತ್ತಮವಾದ ಡಿಫೆನ್ಸ್ ಸ್ಟಾಕ್ಗಳು ಯಾವುದು ಇಂಡಿಯಾದಲ್ಲಿ ಅಂತ ಯಾವುದೋ ಒಂದು ಆರ್ಟಿಕಲ್ ಇದ್ದಾವೆ, ಆ ಲಿಂಕ್ ಕೊಡ್ತೀನಿ. ಸೊ ಅದರಲ್ಲಿ ನೀವು ಇನ್ನೂ ಯಾವ ರೀತಿ ಸ್ಟಾಕ್ಗಳಿದ್ದಾವೆ ಅಂತ ನೀವೇ ನೋಡ್ಬೋದು. ಬಟ್ ಡಿಫೆನ್ಸ್ ಸ್ಟಾಕ್ದು ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಇದು. ಸೊ ಇದನ್ನು ಉಪಯೋಗಿಸಿ ನೀವು ಡಿಫೆನ್ಸ್ ಸ್ಟಾಕ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ನೀವು ಕೂಡ ರಿಸರ್ಚ್ ಮಾಡಿ ನಿಮ್ಗೇನು ಅನಿಸುತ್ತೆ ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ತಾ ಧನ್ಯವಾದಗಳು.